ಎಲ್ಲರಿಗೂ ನಮಸ್ಕಾರ. ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ದೃಷ್ಟಿಯಂತೆ ಸೃಷ್ಟಿ ಎಂಬ ಪುಸ್ತಕದಿಂದ ಒಂದು ಪುಟವನ್ನು ಓದಲಿದ್ದೇನೆ. ನಮ್ಮ ಗಳಿಕೆ, ಕಲಿಕೆ, ಸ್ಥಾನ, ಮಾನ ಎಲ್ಲದಕ್ಕಿಂತ ಮುಖ್ಯವಾದುದು ಪ್ರಸನ್ನತೆ, ಪ್ರಶಾಂತಿ. ನಮ್ಮ ಮೈ ಮೇಲೆ ಆಭರಣ ಇರಲಿ ಅಥವಾ ಇಲ್ಲದಿರಲಿ, ತೊಟ್ಟಂತಹ ಬಟ್ಟೆ ಹೊಸದಿರಲಿ ಅಥವಾ ಹಳೆಯದಿರಲಿ, ವಾಹನ ಇದ್ದರೇನು ಇರದಿದ್ದರೇನು, ಮುಖದಲ್ಲಿ ಪ್ರಸನ್ನತೆ, ಪ್ರಶಾಂತಿ ಇರುವಂಥದ್ದು. ಮನೆಯಲ್ಲಿ ನಗುನಗುತ್ತಾ ಗೆಲುವಿನಿಂದ ಇದ್ರೆ ಎಲ್ಲರಿಗೂ ಸಂತಸ. ತಾಯಂದಿರು ಈಗ ರೊಟ್ಟಿ ಮಾಡುವಾಗ ರೊಟ್ಟಿಯನ್ನು ಅಷ್ಟೇ ಹಿತಮಿತವಾಗಿ ತಾಳಬದ್ಧವಾಗಿ ತಟ್ಟಿದ್ರೆ ಅದನ್ನು ನೋಡಿದವರಿಗೂ ಕೇಳಿದವರಿಗೂ ಸಂತಸ. ಅದೇ ರೀತಿಯಾಗಿ ಆ ರೊಟ್ಟಿಯನ್ನು ತಿನ್ನುವಂತವರಿಗೂ ಅಷ್ಟೇ ಸಂತಸ, ಸಮಾಧಾನ. ಹಾಗಲ್ಲದೆ ಅದೇ ರೊಟ್ಟಿಯನ್ನು ಸಿಟ್ಟಿನಿಂದ ಜೋರಾಗಿ ತಟ್ಟಿದರೆ ಕೇಳುವವರಿಗೂ ಅಸಮಾಧಾನ. ಇನ್ನು ತಿನ್ನುವವರಿಗೆ ಹೇಗೆ ಸಮಾಧಾನವಾಗುತ್ತದೆ? ಅವರು ರೊಟ್ಟಿಯನ್ನು ಸಿಟ್ಟಿನಿಂದ ತಟ್ಟುತ್ತಿದ್ರೆ ಯಾರನ್ನೋ ತಟ್ಟುವ ಬದಲು ರೊಟ್ಟಿ ತಟ್ಟುತ್ತಿದ್ದಾರಷ್ಟೇ ಎನ್ನಿಸುವುದಿಲ್ವೇ? ನಾವು ಇನ್ನೊಬ್ಬರಿಗೆ ಏನು ಕೊಡುತ್ತೇವೆ, ಏನು ಮಾಡುತ್ತೇವೆ ಎನ್ನುವುದಕ್ಕಿಂತಲೂ ಅದನ್ನು ಹೇಗೆ ಕೊಡುತ್ತೇವೆ, ಹೇಗೆ ಮಾಡುತ್ತೇವೆ ಎನ್ನುವಂಥದ್ದು ಬಹಳ ಮುಖ್ಯವಾದದು. ನಾವು ಕೊಡುವಂತಹ ವಸ್ತು, ಒಡವೆ ಮುಖ್ಯವಲ್ಲ, ಅದರ ಹಿಂದಿರುವಂತಹ ನಮ್ಮ ಹೃದಯ ಅಥವಾ ಭಾವನೆ ಬಹಳ ಮುಖ್ಯವಾದದ್ದು ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ದೃಷ್ಟಿಯಂತೆ ಸೃಷ್ಟಿ ಎಂಬ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಧನ್ಯವಾದಗಳು.